ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಆ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ತಿಂಡಿಗಳನ್ನೆಲ್ಲ ಇಟ್ಟು ಹಬ್ಬ ಮಾಡ್ತಾರೆ, ಬಟ್ ನಾನಂತೂ ಈ ರೀತಿ ತಿಂಡಿಗಳನ್ನು ಇಡಲ್ಲ. ಏನಪ್ಪ ಅಂದರೆ ನಮ್ಮ ಮನೇಲಿ ಅತ್ತೆ ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿ ಹಬ್ಬ ಮಾಡುವಂಥದ್ದು ನನ್ನ ಒಂದು ರೂಢಿ. ಅಂದರೆ ನಮ್ಮ ಅತ್ತೆ ಹೇಳ್ತಾರೆ, ಇದನ್ನು ಮುಸ್ರಿ ಅಂತ ಕರೀತಾರೆ ಅಂತ ತಿಂಡಿಗಳನ್ನ, ಅಂದರೆ ನಮ್ಮ ಮನೆ ಸೈಡಲ್ಲಿ ಅದನ್ನು ಇಡಬಾರ್ದು ಅಂತ ನಮ್ಮ ಅತ್ತೆ ಹೇಳ್ತಿದ್ರು. ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು. ಅಂದರೆ ಅತ್ತೆ ಮನೇಲಿ ಹಬ್ಬ ಮಾಡ್ತಿರ್ಲಿಲ್ಲ, ಗಣೇಶ ಗೌರಿ ಹಬ್ಬ ಮಾಡ್ತಾರಲ್ವ, ಅವರು ಈ ರೀತಿ ತಿಂಡಿಗಳನ್ನು ಇಡಲ್ಲ. ಬಟ್ ನಾನು ಈಗ ಅದನ್ನು ರೂಢಿ ಮಾಡಿದ್ದೀನಿ. ಗಣೇಶನಿಗೆ ತಿಂಡಿ ತಗೊಂಡು ಹೋಗೋದು ಮಾಡಿಕೊಂಡು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಆದರೆ ವರಮಹಾಲಕ್ಷ್ಮಿಗೆ ಈ ರೀತಿ ತಿಂಡಿಗಳನ್ನು ನಾನು ಮಾಡಲ್ಲ. ಅಂದರೆ ಒಬ್ಬಟ್ಟು ಮಾಡ್ತೀನಿ. ವರಮಹಾಲಕ್ಷ್ಮಿಗೆ ಹುಳಿಯನ್ನು ಮತ್ತು ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ಗೋಧಿ ಪಾಯಸ, ಸಜ್ಜಿಗೆ ಆ ಥರ ನೈವೇದ್ಯವನ್ನು ಮಾಡ್ತೀನಿ. ಅಂದರೆ ಒಂದೊಂದು ಮನೆಗಳಲ್ಲಿ ಅವರ ಭಕ್ತಿಗನುಸಾರವಾಗಿ ತಿಂಡಿಗಳನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿಗೆ ಎಡೆ ಕೇಳಿ ತಿಂಡಿ ತಿನಿಸುಗಳಂದರೆ ಇಷ್ಟ ಅಂತೇಳಿ ಎಲ್ಲರೂ ಕೂಡ ತಿಂಡಿಗಳನ್ನು ತಯಾರಿಸ್ತಾರೆ. ಸೊ ನಾನು 5 ಥರದ ಹಣ್ಣುಗಳನ್ನು ಇಟ್ಟು ಪೂಜಿಸುವಂಥದ್ದು. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮನೆ ದೇವ್ರ ಮನೆ ಸ್ವಲ್ಪ ಹೊಸ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಹಳೆ ಫೋಟೋಸ್ಗಳೆಲ್ಲ ಮರದ ಕೆಳಗಡೆ ಹಿಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಪ್ಲೇಸ್ ಎಲ್ಲ ವಿಶಾಲವಾಗಿ ಕಾಣಿಸ್ತೈತೆ. ಮತ್ತು ಏನಪ್ಪ ಅಂತಂದರೆ, ತುಂಬ ಫೋಟೋಗಳನ್ನು ದೇವ್ರ ಮನೇಲಿ ಇಟ್ಕೋಬಾರ್ದು ಅಂತ ನಾನು ಒಂದು ಕಡೆ ಓದಿದ್ದೆ. ಟಿವಿಗಳಲ್ಲೂ ಸಹ ಹೇಳ್ತಾ ಇರ್ತಾರೆ, ಜಾಸ್ತಿ ಫೋಟೋಸ್ಗಳನ್ನ ಇಟ್ಕೋಬಾರ್ದು ಅಂತೇಳಿ. ಹಳೇ ಫೋಟೋ ಆಗಿರುವಂಥ ಫೋಟೋಗಳನ್ನೆಲ್ಲ ಮರದ ಕೆಳಗಡೆ ಇಡಿಸ್ಬಿಟ್ಟೆ. ಸೊ ಯಾಕಂದರೆ ಸ್ವಲ್ಪ ಮುಕ್ಕಾಗಿದ್ರು ಇಡಬಾರ್ದು ಅಂತ ಹೇಳ್ತಾರೆ. ಸೊ ಇವತ್ತು ಶುಭ ಲಗ್ನ ಇದ್ದಿದ್ದು ಬೆಳಗಿನ ಜಾವ 4:15 ಇದ್ದಿದ್ದು. ಆ ಟೈಮ್ಗೆ ನಾನು ಪೂಜೆ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಸ್ಯಾರಿ ಹಾಕ್ಕೊಂಡಿರಲಿಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಸೀರೆಯನ್ನು ಉಟ್ಕೊಂಡು ಹೆಣ್ಮಕ್ಳು ಪೂಜೆ ಮಾಡಬೇಕು. ಸೊ ನಾನೆಲ್ಲ ರೆಡಿ ಮಾಡುವಷ್ಟರಲ್ಲೇ ಇನ್ನೂ ಸ್ಯಾರಿ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಮನೇಲಿ ದೊಡ್ಡವ್ರು ಯಾರಿರ್ತಾರೆ ಅವರು ಮೊದಲು ಪೂಜೆ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ಸೊ ಆ ಟೈಮ್ಗೆ ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ. ನನ್ನ ಹಸ್ಬೆಂಡು ಪೂಜೆ ಮಾಡಿದ್ರು. ಸೊ ಮನೇಲಿ ಒಬ್ಬರು ಪೂಜೆ ಮಾಡಿದ್ರೆ ಸಾಕು ಅಂದ್ಕೊಂಡು ನಾನು ಸುಮ್ಮನೆ ಹಾಕ್ಬಿಟ್ಟೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಅಮ್ಮ ಹಾಕಿರುವಂಥ ರಂಗೋಲಿ ಎಷ್ಟು ಚೆನ್ನಾಗಿದೆ ನೋಡಿ. ಬಣ್ಣದ ರಂಗೋಲಿ ಏನೋ ಹಾಕೋದಕ್ಕೆ ಹೋಗಲಿಲ್ಲ. ಮತ್ತು ಲಕ್ಷ್ಮಿ ಹೆಜ್ಜೆನೂ ಕೂಡ ಇಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ತೋರಣ ಎಲ್ಲ ನನಗೆ ಈ ಸರಿ ಸ್ವಲ್ಪ ಇಷ್ಟನೇ ಆಯಿತು. ತಕ್ಕ ಮಟ್ಟಿಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ ನಾನು ಕರೆಕ್ಟಾಗಿ 6:15, ಅಂದರೆ ಸಿಂಹ ಲಗ್ನದಲ್ಲಿ ನಾನು ಪೂಜೆ ಮಾಡಿದೆ. ಅಂದರೆ ದಂಪತಿ ಸಮೇತ ಪೂಜೆ ಮಾಡಬೇಕಲ್ವ, ಹಾಗಾಗಿ ಇಬ್ಬರೂ 6:15 ಪೂಜೆ ಮಾಡಿದ್ವಿ. ಕರೆಕ್ಟಾಗಿ 4:15 ನಮ್ಮ ಮನೇಲಿ ಪೂಜೆ ಆಯಿತು. ಬಟ್ ನಾನು ಪೂಜೆ ಮಾಡಿದ್ದು 6:15 ಪೂಜೆ ಮಾಡಿದೆ. ಒಟ್ಟಿನಲ್ಲಿ ಮನೇಲಿ ಒಬ್ಬರು ಪೂಜೆ ಮಾಡಿದ್ರೆ ಸಾಕು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ನಂತರ ಪೂಜೆ ಎಲ್ಲ ಆದಮೇಲೆ ನಾವು ರಥದ ದಾರವನ್ನು ಕಟ್ಕೋಬೇಕು. ಮನೇಲಿ ದೊಡ್ಡವ್ರು ಯಾರಿರ್ತಾರೆ ಅವ್ರ ಕೈಲಿ ಕಟ್ಟಿಸ್ಕೋಬೇಕು. ರಥ ಯಾರು ಮಾಡ್ತಾರೆ ಅವರು ಅಂತ ಹೇಳಿ ಒಂದು ಸಂಪ್ರದಾಯ ಇದೆ. ಸೊ ನಮ್ಮ ಹಸ್ಬೆಂಡ್ಗೆ ನಾನು ಕಟ್ತೆ, ಮತ್ತು ನಮ್ಮ ಹಸ್ಬೆಂಡ್ ನನಗೆ ಕಟ್ಟಿದ್ರು. ಅವರು ನನಗಿಂತ ದೊಡ್ಡವರಾಗಿರೋದ್ರಿಂದ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ಸೊ ಆ್ಯಕ್ಚುಲಿ ಅಮ್ಮನ ಕಾಲಿಗೆ ಆಮೇಲೆ ನಮಸ್ಕಾರ ಮಾಡಿಕೊಂಡೆ. ಏನಪ್ಪ ಅಂದರೆ ಅಮ್ಮನಿಗೂ ಕೂಡ ರಥದ ದಾರವನ್ನು ಕಟ್ಬೋದಿತ್ತು. ಅವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಲ್ಲ. ಮತ್ತು ಈ ದಾರವನ್ನು ಕಟ್ಕೊಂಡ್ರೆ ವಾರ ತುಂಬವರೆಗೂ ಕೂಡ ನಾನ್ ವೆಜ್ ಮಾಡಬಾರ್ದು ಅನ್ನೋದು ಒಂದು ಸಂಪ್ರದಾಯ ಇದೆ. ಹಾಗಾಗಿ ನಾನು ಅಮ್ಮನಿಗೆ ಆ ದಾರನ ಕಟ್ಟೋದಕ್ಕೆ ಹೋಗಲಿಲ್ಲ. ಬೇಡ, ಅವೆಲ್ಲ ಇದು ಮಾಡೋದು ಬೇಡ ಅಂತೇಳಿ. ಸೊ ನಾವಿಬ್ಬರೇ ಕಟ್ಕೊಂಡ್ವಿ. ನಂತರ ನಾನು ಈ ಪೂಜೆ ಎಲ್ಲ ಆದಮೇಲೆ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಸೊ ನಾನು ಏನೇನು ಅಡುಗೆ ಮಾಡಿದೆ ಅನ್ನೋದೆಲ್ಲ ಮಕ್ಕಳಿಗೆ ಊಟ ಬಡಿಸ್ತೀನಲ್ಲ ಆಗ ಹೇಳ್ತೀನಿ. ಅಡುಗೆ ವಿಡಿಯೋ ಎಲ್ಲ ಮಾಡಬೇಕಿತ್ತು, ಬಟ್ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ರಾತ್ರಿ ಇಡೀ ನಾನು ಜಾಗರಣೆ ಇದ್ದಿದ್ದರಿಂದ ಅಷ್ಟು ಫೇಸನ್ಸು ಇರಲಿಲ್ಲ. ವಿಡಿಯೋ ಇಟ್ಕೊಂಡು ಅಡುಗೆ ಮಾಡಬೇಕು ಅನ್ನೋ ಫೇಸನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಮಕ್ಕಳಿಗೆಲ್ಲ ಈಗ ನಾನು ಪಾದ ಪೂಜೆ ಎಲ್ಲ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ವರ್ಷವೂ ಕೂಡ ನಾನು ಕನ್ಯಾಮಣಿಗಳಿಗೆ ಪಾದ ಪೂಜೆಯನ್ನು ಮಾಡಿ ನಾನು ಅವರಿಗೆ ಅರಿಶಿನ ಕುಂಕುಮ ಇಟ್ಟು, ನಂತರ ಅವರಿಗೆ ಅವರು ಹಾಕುವಂತಹ ಬಳೆ, ಸರ, ಅವ್ರಿಗಿಷ್ಟವಾದಂತಹ ಏನಾದರೂ ಒಂದು ಗಿಫ್ಟನ್ನ ನಾನು ಕೊಡಿಸ್ತೀನಿ ಮಕ್ಕಳಿಗೆ. ಸೊ ವರ್ಷವೂ ಅಷ್ಟೇ. ಇದನ್ನು ಎಲ್ಲರೂ ಕೇಳ್ತಾರೆ, ಏನೇ ಒಂಥರ ಹೊಸ ರೀತಿ ಇದೆ ನೀನು ಮಾಡೋದು ಅಂತ ಹೇಳಿ. ಸೊ ವರಮಹಾಲಕ್ಷ್ಮಿ ಅಂದರೆ ಕನ್ಯಾ ಪೂಜೆ. ವರಮಹಾಲಕ್ಷ್ಮಿ ಅಂದರೆ ಆ ಮಕ್ಕಳಲ್ಲಿ ಆ ಲಕ್ಷ್ಮಿ
ಕಾಣಿಸ್ತಾಳಂತೆ. ಸೊ ಹಾಗಾಗಿ ಏನೋ ಗೊತ್ತಿಲ್ಲ, ಇದನ್ನು ನಾನು ರೂಢಿಸ್ಕೊಂಡಿರೋದ್ರಿಂದ ತುಂಬಾ ಇಷ್ಟ ನನಗೆ ಈ ರೀತಿ ಪೂಜೆ ಎಲ್ಲ ಮಾಡೋದು ಅಂದರೆ. ಹಾಗಾಗಿ ಹಿಂದಿನ ದಿನವೇ ಅವರ ಪೇರೆಂಟ್ಸ್ಗಳಿಗೆ ಹೇಳ್ಬಿಟ್ಟಿರ್ತೀನಿ 8:30 ಅಷ್ಟರಲ್ಲಿ ನಮ್ಮ ಮನೆಗೆ ಕಳಿಸಿ ಅಂತೇಳಿ. ಅವರಿಗೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿರ್ತೀನಿ. ಸೊ ಅವ್ರು ಬಂದ ತಕ್ಷಣವೇ ಅವರಿಗೆ ಪಾದಪೂಜೆ ಎಲ್ಲ ಮಾಡಿ ಅವ್ರಿಗೆ ಹೂವು ಅರಿಶಿನ ಕುಂಕುಮ ಎಲ್ಲ ಹಾಕಿ ನಂತರ ಅವರಿಗೆ ತಾಂಬೂಲವನ್ನು ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾವು ಮನೆಯಲ್ಲಿ ಈಗ ಫಾರ್ ಎಕ್ಸಾಂಪಲು ಹಸುನ ಯಾವ ರೀತಿ ಪೂಜೆ ಮಾಡ್ತೀವಿ, ಹಸುನ ಲಕ್ಷ್ಮಿ ಅಂತ ನಾವು ಪೂಜೆ ಮಾಡ್ತೀವಿ. ಯಾವ ರೀತಿ ದೇವರನ್ನು ಪೂಜೆ ಮಾಡ್ತೀವೋ, ಹಸುವನ್ನು ಪೂಜೆ ಮಾಡ್ತೀವೋ, ಅದೇ ರೀತಿ ಮಕ್ಳಿಗೂ ಕೂಡ ಅದೇ ರೀತಿ ಪಾದಪೂಜೆಯನ್ನು ಮಾಡಿ ನಾವು ನಮಸ್ಕಾರ ಮಾಡ್ಕೋಬೇಕು. ಇದು ಒಂದು ಸಂಪ್ರದಾಯ, ಒಂದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ನಂತರ ಅವರಿಗೆ ಪಾದಪೂಜೆ ಎಲ್ಲ ಮಾಡಾದಮೇಲೆ ಕರೆಕ್ಟಾಗಿ 9 ಗಂಟೆ ಆಗಿತ್ತು. ಪಂಚಾರತಿ ನಾವು ಮಾಡಿರಲಿಲ್ಲ, ಯಾವಾಗಲೂ ಅಷ್ಟೇ ಮಕ್ಕಳನ್ನ ಕರೆಸಿ ನಾವು ಪಂಚಾರತಿ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಮಕ್ಕಳಿಗೆ ಪಾದಪೂಜೆ ಎಲ್ಲ ಮುಗಿಸಿ ಪಂಚಾರತಿಯನ್ನು ಮಾಡ್ತಾಯಿದ್ದೀವಿ. ನಂತರ ಮಕ್ಕಳಿಗೆ ನಾನು ತಾಂಬೂಲವನ್ನು ಕೊಡ್ತೀವಿ. ಅಂದರೆ ಮುತ್ತೈದೆಯರಿಗಾದರೆ ನಾವು ಕಾಯನ್ನು ಇಟ್ಟು ಪೂರ್ಣ ತಾಂಬೂಲ ಅಂತ ಕೊಡ್ತೀವಿ. ಆದರೆ ಮಕ್ಕಳಿಗೆ ಇದರ ಅವಶ್ಯಕತೆ ಇಲ್ಲ. ಜೋಡಿ ಬಾಳೆಹಣ್ಣ ಇಟ್ಟು ಎಲೆ ಅಡಿಕೆ ಜೊತೆಗೆ ತಾಂಬೂಲವನ್ನು ಕೊಡಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಒಂದು ಹಣ್ಣು, ನೆಕ್ಸ್ಟು ಸರ, ಬಳೆ, ಅವರಿಗೆ ಓಲೆ ಎಲ್ಲನೂ ಇಟ್ಟು ಮಕ್ಕಳಿಗೆ ಸ್ಟಿಕ್ಕರ್ಸು ಅದನ್ನೆಲ್ಲ ಇಟ್ಟು ಮಕ್ಕಳಿಗೆ, ಮತ್ತು ನಾವು ಪ್ರಸಾದವನ್ನು ಮಾಡಿರ್ತೀವಿ ಸಿಹಿ ನೈವೇದ್ಯ ಅಂತೇಳಿ, ಅದನ್ನು ಎಲ್ಲನೂ ಇಟ್ಟು ಕವರ್ ಒಳಗಡೆ ಮಕ್ಕಳಿಗೆ ಕೊಡಬೇಕು. ಮತ್ತು ನಮ್ಮ ಮನೆಗೆ ಯಾರು ಕುಂಕುಮಕ್ಕೆ ಬರ್ತಾರೆ ಅವರು ಖುಷಿಯಿಂದ ಹೋಗಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಅನ್ನೋದು ಒಂದು ಸಂಪ್ರದಾಯ ಇದೆ. ಹಾಗಾಗಿ ಮಕ್ಕಳು ಈಸ್ಕೊಂಡಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದರೆ, ಏನಪ್ಪ ಅಂದರೆ ಒಂದು ಪದ್ಧತಿ ಹೇಳುತ್ತೆ, ನಾವು ಮಾಡಿದಂತಹ ನೈವೇದ್ಯನ ಲಕ್ಷ್ಮಿಗೆ ಇಡೋದ್ರ ಬದಲು ಮಕ್ಕಳಿಗೆ ಹಾಕಿ ಅವ್ರು ಖುಷಿಯಿಂದ ತಿನ್ಕೊಂಡು ಹೋಗ್ತಾರಲ್ಲ, ವರಮಹಾಲಕ್ಷ್ಮಿಗೆ ಇಟ್ಟಷ್ಟೇ ಸಮ ಅಂತ ಹೇಳ್ತಾರೆ. ಸೊ ಹಳ್ಳಿಗಳಲ್ಲಾದರೆ ನಮ್ಮ ನೆಂಟರುಗಳೆಲ್ಲ ಇರ್ತಾರೆ, ಅವ್ರನ್ನ ಕರೆದು ಊಟಕ್ಕೆ ಹಾಕ್ಬೋದು. ಸಂಪ್ರದಾಯದ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಕರೆದು, ಅಂದರೆ ಅಕ್ಕಪಕ್ಕದವ್ರನ್ನ ಕರೆದು ಊಟಕ್ಕೆ ಇಡಬೇಕು. ಬಟ್ ಸಿಟಿಗಳಲ್ಲಿ ಯಾರೂ ಬರಲ್ಲ. ಸೊ ನಾನು ಇದೊಂದು ರೂಢಿ ಮಾಡ್ಕೊಂಡಿದ್ದೀನಿ. ಹೆಣ್ಮಕ್ಳನ್ನ ಕರೆದು ಊಟಕ್ಕೆ ಇಟ್ಟು ಅವರಿಗೆ ಕುಂಕುಮ ಕೊಟ್ಟರೆ ಒಳ್ಳೇದಲ್ವ, ಅವರು ಖುಷಿಯಿಂದ ಹೋಗ್ತಾರೆ ಅಂತೇಳಿ ನಾನು ಬೆಳಿಗ್ಗೆನೇ ಅಡುಗೆ ಪ್ರಿಪೇರ್ ಮಾಡಿದೆ. ನಮ್ಮನೇಲಿ ಯಾವ್ಯಾವ ಅಡುಗೆ ಪ್ರಿಪೇರ್ ಮಾಡಿದೆ ಅಂದರೆ ಸಕ್ಕರೆ ಸಜ್ಜಿಗೆ ಮತ್ತು ಗೋಧಿ ಪಾಯಸ ಮತ್ತು ಪಲ್ಯಗಳು ಮತ್ತು ಹುಳಿ ಅಂತ ಕರೀತಾರೆ, ತರಕಾರಿ ಹುಳಿ, ಅನ್ನ ಸಾಂಬಾರು, ಬಜ್ಜಿ, ಈ ರೀತಿ ವೆರೈಟೀಸ್ ಅಡುಗೆನ ಮಾಡಿದ್ದೆ. ನನಗೇನಪ್ಪ ಆಸೆ ಅಂದರೆ, ಈಗ ಗೊತ್ತಿಲ್ಲ, ನನಗೆ ಮದುವೆ ಮುಂಚಿತವಾಗ್ಲಿಂದನೂ ಕೂಡ ನನಗೆ ಅಡುಗೆ ಮಾಡೋದಕ್ಕೆ ಬರ್ತಿರಲಿಲ್ಲ. ಮದುವೆ ಆದಮೇಲೆ ಏನೋ ಮೊಬೈಲೆಲ್ಲ ನೋಡಿಕೊಂಡು ಕಲ್ತ್ಕೊಂಡೆ. ನಾನು ಮಾಡಿದಂಥ ಅಡುಗೆನ ಬೇರೆಯವ್ರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಅವ್ರಿಗೆಲ್ಲ ಬಡಿಸೋದು ಅಂದರೆ ತುಂಬಾ ಇಷ್ಟ. ಮತ್ತು ಇವತ್ತು ಇನ್ನೊಂದು ರೂಢಿ ಮಾಡ್ಕೊಂಡಿದ್ದೀನಿ ಅಂದರೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸ್ದೇ ಅಡುಗೆ ಮಾಡ್ತೀನಿ. ಅದು ಅಡುಗೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ನಾವು ಮಾಡಿದಂತಹ ಮೊದಲನೇ ಅಡುಗೆನ ನಾವು, ಅಂದರೆ ಮೊದಲನೇ ಯಾರೂ ತಿಂದಿರಬಾರ್ದು ಆ ಊಟನ ನಾವು ಬಸವಪ್ಪಂಗೆ ಎಡೆ ತೋರುವಂಥದ್ದು ಒಂದು ಸಂಪ್ರದಾಯ. ಹಸು ಇನ್ನೂ ಬಂದಿರಲಿಲ್ಲ, ಎಲ್ಲೋ ಮೇಯ್ದು ಕೊಟ್ಟೋಗಿತ್ತಂತೆ ಬೆಳಿಗ್ಗೆನೆ, ಹಾಗಾಗಿ ಎಲ್ಲನೂ ಸಪ್ರೇಟ್ ಎತ್ತಿಟ್ಟಿದೆ. ನಂತರ ಮಕ್ಕಳಿಗೆಲ್ಲ ಬಡಿಸಾದ್ಮೇಲೆ ಮಕ್ಕಳೆಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು ಅಕ್ಷತೆನ ಹಾಕಿದ್ರು. ಅವ್ರಿಗೆ ಇದೇ ರೀತಿ ಹಾಕಬೇಕು ಅನ್ನೋದು ಗೊತ್ತಿಲ್ಲ, ಏನೋ ಮಕ್ಕಳು ಹೇಗೆ ಹಾಕಿದ್ರು ಲಕ್ಷ್ಮಿ ಒಪ್ಪಿಸ್ಕೊತಾಳಲ್ವ. ಸೊ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಹಾಕಿ ಎಲ್ಲರೂ ಕೂಡ ಅವ್ರ ಮನೆಗೆ ಹೋದರು. ನಂತರ ಇಲ್ಲಿ ನಾವು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡಬೇಕಲ್ವ ಸಂಜೆ, ಅದಕ್ಕೆ ತಾಂಬೂಲಕ್ಕೆ ಅಂತೇಳಿ ಹೀಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ಅಮ್ಮ ನಾನು ಇಬ್ಬರೂ. ಅಮ್ಮ ಇಲ್ಲ ಅಂದ್ರಂತೂ ನನಗೆ ತುಂಬಾ ಸ್ಟ್ರೈನ್ ಆಗಿಬಿಡ್ತಿತ್ತು. ಸೊ ಬ್ಲೌಸ್ ಪೀಸು, ಕಾಯಿ, ಬಾಳೆಹಣ್ಣು, ನಾವು ಮಾಡಿದಂತಹ ಪ್ರಸಾದ ಎಲ್ಲನೂ ಕೂಡ ಒಂದು ಕವರ್ ಒಳಗಡೆ ಹಾಕಿ ರೆಡಿ ಮಾಡಿ ಇಟ್ಟು, ಅಷ್ಟರಲ್ಲಿ ಕರೆಕ್ಟಾಗಿ 4 ಗಂಟೆ ಆಯಿತು. ಹಸುನು ಕೂಡ ಬಂತು. ನಾವು ಎತ್ತಿಟ್ಟಿದ್ವಲ್ಲ ಬೆಳಿಗ್ಗೆ ಮಾಡಿದಂಥ ಅಡುಗೆಯನ್ನು, ಅದನ್ನೆಲ್ಲ ತಗೊಂಡೀಗ ಹಸು ಪೂಜೆ ಮಾಡ್ತಾಯಿದ್ದೀವಿ. ಕೆಲವು ಹೇಳ್ತಾರೆ ಕಾರ್ತಿಕ ಮಾಸದಲ್ಲಲ್ವಾ ಹಸು ಪೂಜೆ ಮಾಡೋದು, ಮೀಸಲು ಟೈಮಲ್ಲಿ ಅಂತ ಹೇಳ್ತಾರೆ. ಹಸು ಅಂದರೆ ಮುಕ್ಕೋಟಿ ದೇವತೆಗಳು ಇಲ್ಲಿ ಅಡಗಿರ್ತಾರೆ, ಮತ್ತು ಹಸು ಅಂದರೆ ಲಕ್ಷ್ಮಿ ಸಮಾನ. ಸೊ ಹಾಗಾಗಿ ನಾನು ವರ್ಷವೂ ಕೂಡ ನಾನು ಗೋಮಾತೆಗೆ ಪೂಜೆಯನ್ನು ಮಾಡಿ ನಾನು ಮಾಡಿದಂತಹ ಅಡುಗೆಯನ್ನು ದೇವರಿಗೆ ತೋರಿಸಿ ನಂತರ ನಾವು ಊಟ ಮಾಡುವಂಥದ್ದು. ಸೊ ಬೆಳಿಗ್ಗೆ ಹಸು ಬಂದಿರಲಿಲ್ಲ, ಮಾಡಿದಂಥ ಮೊದಲನೇ ಅಡುಗೆನ ಹಸುಗೆ ಎತ್ತಿಟ್ಟು ಆಮೇಲೆ ನನ್ನ ಮಕ್ಕಳಿಗೆ ಬಡಿಸಿರುವಂಥದ್ದು. ಇವತ್ತು ನಾವು ಉಪವಾಸ ಇರ್ತೀವಿ. ಸಂಜೆ ಲಕ್ಷ್ಮೀ ದೇವಿಗೆ ನಾವು ಇಟ್ಟಿರ್ತೀವಲ್ವ ಪ್ರಸಾದವನ್ನಾಗಿ, ಅದನ್ನು ತಗೊಂಡು ನಾವು ಒಪ್ಪತ್ತು ಬಿಡುವಂಥದ್ದು ನಮ್ಮ
ಸಂಪ್ರದಾಯ. ಸೊ ನಾವು ಹಸುಗೆ ಪೂಜೆ ಮಾಡಿ ನಾವು ಇಟ್ಟಿದಂತಹ ಊಟನ ಅದು ನೀಟಾಗಿ ತಿಂದ್ಕೊಂಡ್ರೆ ನಾವು ಮಾಡಿದಂಥ ಪೂಜೆ ಫಲಿಸಿದೆ ಅಂತ ಅರ್ಥ ಹೇಳಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ನಮ್ಮ ನಂಬಿಕೆ. ಸೊ ಇವಾಗ ನಾವೆಲ್ಲ ಪೂಜೆ ಮಾಡಿದ್ವಿ. ನಂತರ ನಾವು ಪೂಜೆ ಮಾಡುವಷ್ಟರಲ್ಲಿ ನನ್ನ ತಂಗಿ, ನನ್ನ ತಮ್ಮಂದಿರು, ನನ್ನ ತಂಗಿ ಮಕ್ಕಳು ಎಲ್ಲ ಬಂದರು. ಅವ್ರು ಬಂದ ತಕ್ಷಣವೇ ಊಟಕ್ಕೆ ಬಡಿಸ್ಕೊಟ್ವಿ. ಈ ಸರಿ ನನ್ನ ತಂಗಿ ಬಂದಿದ್ದಾಳೆ. ಸೊ ತುಂಬಾ ಖುಷಿಯಾಗುತ್ತೆ. ಮೋಸ್ಟ್ಲಿ ಅವಳು ಬರ್ತಿರಲಿಲ್ಲ. ಅವಳಿಗೆ ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅವಳು ಎಲ್ಲೂ ಓಡಾಡೋಕ್ಕಾಗಲ್ಲ. ಕಾರಲ್ಲಲ್ವ ಈ ಟೈಮಲ್ಲಿ ಅಂದರೆ ಹಸ್ಬೆಂಡ್ ಮನೇಲಿ ಅವಳು ಪೂಜೆ ಮಾಡ್ತಾಳೆ, ಬರೋದಕ್ಕಾಗಲ್ಲ. ಈ ವರ್ಷ ಅಮ್ಮನ ಮನೆಯಲ್ಲೇ ಇದೆಯಲ್ವಾ ಬಾ ಅಂತ ಹೇಳಿದೆ. ಯಾಕಂದರೆ ಇನ್ಯಾವ ವರ್ಷವೂ ಬರೋದಕ್ಕಾಗಲ್ಲ, ಅವ್ರ ಮನೆಯಲ್ಲೂ ಪೂಜೆ ಮಾಡಬೇಕಲ್ವ ಅವಳು, ಅದಕ್ಕೋಸ್ಕರ ಈ ವರ್ಷ ಬಾ ಅಂತ ಹೇಳಿದ್ದೆ. ಸೊ ಬಂದ್ಲು ಅವಳು. ಹೇಗೋ ಅವಳಿಗೂ ಖುಷಿ ಆಯಿತು, ನನಗೂ ತುಂಬ ಖುಷಿ ಆಯಿತು. ನನ್ನ ತಮ್ಮ ನೋಡಿ ಹೇಗೆ ರೇಗಿಸ್ತಾ ಇದೆ ನನ್ನ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಇಲ್ಲಿ ತಗೋ. ಲಕ್ಷ್ಮಿ ಇದನ್ನ ಪ್ಲಾಸ್ಟಿಕ್ ಹೋಗಿ ಬೆಳ್ಳಿ ಕೋಸಿ ಇಟ್ಕೊಂಡ. ಏ ಲಕ್ಷ್ಮಿದು ತಗೋ. ಲಕ್ಷ್ಮಿ ಮಾಡಿದ್ರೆ ಲಕ್ಷ್ಮಿ ಬೇಕು ಕಾಸು. ಏ ಸಾಕು ಬಿಡು, ಯಾಕೆ ಬಾಳೆಹಣ್ಣು 100 ರೂಪಾಯಿ ಕೆಜಿ. ಸುಮ್ಮನೆ ಬಡಿಕೋ. ಅಕ್ಕಿ ಚಾಕ್ಲೇಟ್ ಹಾಕಿದ್ದು, ಅಕ್ಕಿ ಚಾಕ್ಲೇಟು, ಕಷ್ಟ ಕುಂಕುಮ ಏನ ಮಾಡೋದು ಪ್ಯಾಕೆಟ್ ಇದು ಏನು ಹಂಗಲ್ಲೇ ಹಾಕ್ಬಿಡೋದು ಏನಂತಂದೆ. ಸೊ ಈಗ ತಂಗಿಗೆ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ಅಮ್ಮನಿಗೆ ಕುಂಕುಮ ಕೊಡ್ತಾ ಇದ್ದೀನಿ. ಇದಂತೂ ತುಂಬ ಬೇಜಾರಾಗುತ್ತೆ. ಗುರುವಾರ ಸಾಯಂಕಾಲ ಅಮ್ಮ ಬಂದಿದ್ದು. ಇವತ್ತು ಸಾಯಂಕಾಲ ಅಂದರೆ ಶುಕ್ರವಾರ ಸಾಯಂಕಾಲ ಹೋಗ್ತಾ ಇದ್ದಾರೆ. ಒಂದು 3 ದಿನನಾದರೂ ಇರ್ತಾನೆ ಅಂತೇಳಿ ನನಗೆ ತುಂಬ ಬೇಜಾರಾಗ್ತಾಯಿದೆ. ಬಟ್ ಹಳ್ಳಿ ಆಗಿರೋದ್ರಿಂದ ಹಸು ಎಲ್ಲ ಇರುತ್ತಲ್ವ, ಕಳಿಸಲೇಬೇಕು. ಅಮ್ಮ ಬಂದು ನಮ್ಮ ಮನೇಲಿ 2 ದಿನವೂ ಇಲ್ವಲ್ಲ ಅನ್ನೋದೊಂದೇ ಬೇಜಾರು. ಯಾಕಂದರೆ ನಮ್ಮನ್ನು ಅಷ್ಟು ವರ್ಷ ಸಾಕಿದ್ದಾರೆ. ಈಗಲೂ ಕೂಡ ಊರಿಗೆ ಹೋದರೆ ನಾವೇನೂ ಕೆಲಸ ಮಾಡಲ್ಲ, ಎಲ್ಲ ಅವರೇ ಮಾಡ್ತಾರೆ. ಸೊ 1-2 ದಿನ ಬಂದು ಅಮ್ಮ ಕೂತಿದ್ದು ರೆಸ್ಟ್ ಮಾಡ್ಕೊಂಡು ಹೋಗಲ್ವಲ್ಲ ಅನ್ನೋದೇ ಒಂದು ಬೇಜಾರು. ಮತ್ತು ಏನಪ್ಪ ಅಂದರೆ ನಮ್ಮ ಗುಬ್ಬಿನೂ ಕೂಡ ಕನ್ಯಾಮಣಿಯಾಗಿರೋದ್ರಿಂದ ಅವಳಿಗೂ ಪಾದಪೂಜೆ ಮಾಡಬೇಕಿತ್ತು. ಯಾಕಪ್ಪ ಅಂದರೆ ಮಕ್ಳುಗಳಿಗೆ ಮಾಡಬಾರ್ದಂತೆ, ನಮ್ಮ ಮಕ್ಳಿಗೆ, ನಮ್ಮ ಸ್ವಂತ ಮಕ್ಳಿಗೆ ಮಾಡಬಾರ್ದಂತೆ. ನನ್ನ ತಂಗಿ ಮಗಳಾಗಿದ್ದರೂ ಕೂಡ ಅವಳು ನನಗೆ ಸ್ವಂತ ಮಗಳೇ. ಸೊ ಹಾಗಾಗಿ ಮಕ್ಳಿಗೆ ಮಾಡಿದ್ರೆ ಅದು ಶ್ರೇಯಸ್ಸಲ್ವಂತೆ. ಹಾಗಾಗಿ ಅವಳಿಗೆ ಪಾದಪೂಜೆ ಮಾಡಿಲ್ಲ. ಅವಳಿಗೂ ಕೂಡ ಬಳೆ ಎಲ್ಲ ಹಾಕಿ ಸರ ಬಳೆ ಎಲ್ಲ ಹಾಕಿದೆ. ಅವಳಿಗೆ ಒಂದು ಜೊತೆ ಡ್ರೆಸ್ಸು ಕೂಡ ನಾನು ತರಿಸಿದ್ದೆ. ಸೊ ಅದನ್ನೇ ಹಾಕಿ ಅವಳಿಗೆ ರೆಡಿ ಮಾಡಿ ಕಳಿಸ್ದೆ. ಲಾಸ್ಟಲ್ಲಿ ಇವತ್ತು ಏನು ಬೇಜಾರಾಯ್ತಪ್ಪ ಅಂತಂದರೆ, ಹೋಗ್ಬೇಕಾದ್ರೆ ತುಂಬ ಹತ್ಬಿಟ್ಲು. ನಾನು ದೊಡ್ಡಮ್ಮನ ಮನೆಯಲ್ಲೇ ಇರ್ತೀನಿ ಅಂತೇಳಿ ಅದೊಂದು ಬೇಜಾರಾಯಿತು. ರಜೆ ಇದ್ದಿದ್ರೆ ಇಸ್ಕೋಬೋದಿತ್ತು, ಬಟ್ ಅವಳಿಗೆ ಸ್ಕೂಲ್ ಇದೆ, ಹಾಗಾಗಿ ಹತ್ರ ಹೊಳ್ತಾಳೆ ಅಂತೇಳಿ ಅವಳನ್ನ ಸಮಾಧಾನ ಮಾಡಿ ಕಳಿಸಿದ್ದಾಯಿತು. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಏನಪ್ಪ ಅಂದರೆ, ನಾನು ನಮ್ಮೂರಿಂದ ದೂರದಲ್ಲಿ ಇದ್ದರೂ ಕೂಡ ಹಬ್ಬಗಳಲ್ಲಂತೂ ಮನೆ ತುಂಬ ಜನ ಆಗ್ಬಿಡ್ತಾರೆ ವರ್ಷವೂ. ಅದೊಂದು ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಬೆಳಿಗ್ಗೆ ಮಕ್ಕಳನ್ನೆಲ್ಲರನ್ನೂ ಕರೆಸ್ತೀನಿ. ನೆಕ್ಸ್ಟು ಮಧ್ಯಾಹ್ನ ಆದಮೇಲೆ ಅಮ್ಮನ ಮನೆಯವರೆಲ್ಲ ಬರ್ತಾರೆ. ಈ ವರ್ಷ ಇನ್ನೊಂದೇನಪ್ಪ ಅಂದರೆ, ಅತ್ತೆ ಬಂದಿಲ್ಲ, ಮಾವ ಬಂದಿದ್ದಾರೆ. ಅತ್ತೆಗೆ ಹುಷಾರಿಲ್ದಿರೋ ಕಾರಣ ಅವ್ರು ಬಂದಿಲ್ಲ. ಅವರಿದ್ದಿದ್ರೆ ಮನೆ ಇನ್ನೂ ತುಂಬ್ದಂಗಿರೋದು. ಬಟ್ ಅತ್ತೆಗೆ ಹುಷಾರಿಲ್ಲ, ಏನೂ ಮಾಡೋದಕ್ಕಾಗಲ್ಲ. ಪಾಪ ಅವ್ರಿಗೆ ಕಾಲು ನೋವಿಲ್ಲ ಅಂದಿದ್ರೆ ಅವರು ಇರೋರು, ಅವ್ರಿಗೂ ತುಂಬ ಖುಷಿಯಾಗೋದು. ನಾನು ಹಬ್ಬ ಮಾಡ್ತೀನಿ ಅಂದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದರೆ, ಅದೊಂದು ನನಗೆ ಬೇಜಾರಾಯಿತು. ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿದ್ವಿ. ಅವರು ಹೊರಟರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಮನೆದು ಮಾತ್ರ ನಾನು ವಿಡಿಯೋ ಮಾಡಿರೋದಷ್ಟೇ. ನಂತರ ನಾನು ಮುತ್ತೈದರಿಗೆ ಕುಂಕುಮ ಕೊಟ್ಟಿದ್ದೆಲ್ಲ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ. ಸಂಜೆ 7:30 ಆಗಿದೆ. ಸಂಜೆ 7:30 ಲಾಸ್ಟ್ ಪೂಜೆ ಆಗಿರೋದ್ರಿಂದ ಪಂಚಾರತಿನೂ ಸಹ ಮಾಡ್ತಾಯಿದ್ದೀವಿ. ಮತ್ತು ಲಾಸ್ಟಲ್ಲಿ ಕೆಂಪಾರತಿಯನ್ನು ಮಾಡಬೇಕು. ಅದಕ್ಕೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ, ಶುಕ್ರವಾರ ಮಧ್ಯಾಹ್ನದಿಂದನೇ ಹುಣ್ಣಿಮೆ ಶುರುವಾಗಿರೋದ್ರಿಂದ ತುಂಬ ಜನ ಇವತ್ತು ಕಳಸನ ಅಲುಗಾಡಿಸ್ತಿಲ್ಲ. ಯಾಕಪ್ಪ ಅಂತಂದರೆ, ಹುಣ್ಣಿಮೆ ದಿನ ತೆಗಿಬಾರ್ದು ಅನ್ನೋದು ಅವರ ಸಂಪ್ರದಾಯ. ಬಟ್ ಏನಪ್ಪ ಅಂತಂದರೆ, ಶನಿವಾರ 12 ಗಂಟೆಯಿಂದ ಕೃಷ್ಣ ಪಕ್ಷ ಶುರುವಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ಟೈಮ್ ಸರಿಯಿಲ್ಲ ಅಂಥೇಳಿ ನಾವು ಶುಕ್ರವಾರ ದಿನವೇ ನಾವು ಕಳಸನ ಅಲುಗಾಡಿಸ್ಬಿಟ್ವಿ. ಆ ಕೆಂಪಾರತಿಯನ್ನು ಮಾಡಿ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ. ಸೊ ಈ ಸಾರಿ ಅಂತೂ ಹಬ್ಬ ತುಂಬ ಚೆನ್ನಾಗಾಯಿತು. ಆದರೆ ಮಕ್ಕಳು ಸ್ವಲ್ಪ ಹಠ ಮಾಡಿಲ್ಲ ಅಂದರೆ ನಮ್ಮ ಮೈಂಡ್ ಸೆಟ್ಟು ಕೂಡ ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು
ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದ್ದೀನಿ. ನಿಮ್ಗಿಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನು ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮಾರನೇ ದಿನ ಯಾವ ರೀತಿ ದೇವ್ರನ್ನ ನಾನು ಸರಿಸಿದ್ದು ಅಂತೆಲ್ಲ ನಾನು ಆ ವಿಡಿಯೋನ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.